ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ನೀವು ಕೇಳಿರ್ತೀರಿ. ನನಗೆ ಭಕ್ತರು ಕೊಡ್ತಕ್ಕಂಥ ಅನ್ನ, ಭಕ್ತರು ಕೊಡೋದು, ಭಕ್ತರಿಂದ ನಾವು ಅನ್ನ ತಿಂತಾ ಇರೋದು, ಭಕ್ತರು ನಮಗೆ ಜೀವದಾತರು. ಶ್ರೀ ಕ್ಷೇತ್ರ ದುರ್ಗಾಸ್ಥಳದಲ್ಲಿ ಏನು ನೀವು ಕೊಡ್ತೀರಿ ಪ್ರತಿಯೊಂದು ಸಾರಿ ವೇಸ್ಟ್ ಆಗಬಾರ್ದು. ನೀವೇನು ಕೊಡ್ತೀರಿ ಅಕ್ಕಿ ವೇಸ್ಟ್ ಆಗಬಾರ್ದು. ಈ ತಂಗಿ ಒಂದು ದಿವಸ ನನಗೆ ಅಷ್ಟೊಂದು ಫೇಸ್ಬುಕ್ ಯೂಟ್ಯೂಬಲ್ಲಿ ಏನು ನೋಡೋಕ್ಕೆ ಬರಲ್ಲ, ಆಟೋಮೆಟಿಕಲಿ ಏನು ನೋಡ್ತಾ ಇರ್ತೀನಿ, ತಂಗಿ ಕಾಣಿಸ್ಬಿಡ್ತಾಳೆ ಯಾವುದೋ ಬಡಬಗ್ಗರಿಗೆ ಅಂಧಾಶ್ರಮ ಆಂಧ್ರಪ್ರದೇಶಿಗೆ ಬುದ್ಧಿ ಬ್ರಹ್ಮಣದಲ್ಲಿ ಕಟಿಂಗ್ ಮಾಡ್ತಾಯಿದ್ರು. ಒಂದ್ಸಲ ತೆಗೆದು ನಂಗೆ ತೆಗಿಯೋಕೆ ನೋಡೋಕ್ಕೆ ಬರಲ್ಲ, ಯಾರನ್ನ ಕರೆದು ತೆಗೆದು ನೋಡಪ್ಪ ಅಂದೆ. ನೋಡ್ತೀನಿ ಈ ಪುನತ್ಕಿತ್ತಿ ಗುಡ್ಲ ಹಾಕಿ ಮಾಡ್ತೀನಿ, ಬರ್ತೀನಿ ಹಿಂದೆ ದೇವಸ್ಥಾನ ಬಿಸಿಲು ಬರೋಕ್ಕಾಗಿ ಹೇಳಿದ್ದೆ ತಂಗಿಗೆ, ನಾನು ಹಬ್ಬ ಕಾಲ ಮೇಲೆ ಬರ್ತೀನಿ ಹಿಂಗೆ ಅಂತ. ನೋಡಿ ನೀವು ಕೊಟ್ಟಂಥ ಅಕ್ಕಿ, ನೋಡಿ ನೀವು ಕೊಟ್ಟಂಥ ಸೀರೆ, ನೋಡಿ ನೀವು ಕೊಟ್ಟಂಥ ಸೀರೆ, ಈ ತಂಗಿ ಕೊಟ್ಬಿಡ್ತೀನಿ ಬಾಗಣ. ಪ್ರತಿ ವರ್ಷ ಬರಬೇಕಂತ ಬಾ ತಂಗಿ, ನಾನು ನಿಮಗೆ ಬಾಗಣ ಕೊಡ್ತೀನಿ, ಇದು ನಿನಗೆ ಬಾಗಣ ಆಗ್ಬೋದಾ ತಂಗಿ? ಅದು ಇನ್ನು ದಯವಿಟ್ಟು ಇಲ್ಲಿ ತಂಗಿ ಏನೋ ಸಹಾಯ ಇಲ್ಲಿ ಬಿಟ್ಬಿಟ್ಟ ಪರವಾಗಿಲ್ಲ, ನೀನು ಸೇವೆ ಮಾಡ್ತೀನಿ, ನನಗಿಂತ ನೀನು ದೊಡ್ಡವಳು, ನಾನು ಸೇವೆ ಮಾಡಲ್ಲ. ದಯವಿಟ್ಟು ಈ ತಂಗಿ ಒಂದು ಸಣ್ಣ ನಿರಾಶ್ರಿತ ಆಶ್ರಮ ಮಾಡ್ಕೊಂಡಾಳೆ, ನೋಡಿದ್ದೀನಿ ನಾನು, ಅಲ್ಲಿ ಕಟಿಂಗ್ ಮಾಡ್ತಾ ಇರ್ತಾರಂತೆ, ಶೆಡ್ ಹಾಕಿರ್ತಾರಂತೆ, ಸಹಾಯ ಮಾಡಿ ಆದಷ್ಟು. ದುರ್ಗಾಸ್ಥಳ ತಂದ್ಕೊಡಿ ಪರವಾಗಿಲ್ಲ, ಅಲ್ಲಿ ಕೊಡ್ತೀವಿ, ನೋಡಿತೀರಿ ಎಲ್ಲ ಕಡೆ ಕೊಡ್ತೀನಿ. ಇನ್ನು ಪ್ರತಿ ಬಾರಿ ಏನು ಬರ್ತೀವಿ ತಂಗಿ ಯಾವ ಬರ್ತಾವ ಅಕ್ಕಿ ಕೊಡ್ತೀನಿ ನಾನು, ಅದು ನೀವು ನನಗೆ ಕೊಡ್ತೀರಾ ಭರವಸೆ ಮೇಲೆ ಆಗ್ಬೋದಾ? ಈ ತಂಗಿ ಅಡ್ರೆಸ್ ಹೇಳ್ತಾ ನೋಡಿ, ಸಾಕಾರ ಮಾಡಿ ಶ್ರೀ ಕ್ಷೇತ್ರ ದುರ್ಗಾಸ್ಥಳಕ್ಕೆ ಸಹಾಯ ಮಾಡಿ, ನಾನು ತಂಗಿ ಮಾಡ್ತೀನಿ, ಇನ್ನು ನಾಲ್ವರಿಗೆ ಮಾಡ್ತೀನಿ. ನೋಡಿ ತಂಗಿ ಏಸನಿದ್ರೆ ಅದನ್ನು ಸೀರೆ ಕೊಟ್ಬಿಡು. ನೋಡಿ ನಮ್ಮ ಭಕ್ತರೇ, ದಯವಿಟ್ಟು ನೀವು ಕೊಡ್ತಕ್ಕಂಥ ಸೀರೆ ಯಾವುದು ವ್ಯರ್ಥಾಗಲ್ಲ. ತಂಗಿ ಹೇಳಿ ಸತ್ಯ, ಏನೇ ಮಾಡಿ ಜನಸೇವೆ ಮಾಡಬೇಕು ಅಂದರೆ ರಾಜಕೀಯ ಸೇರ್ಕೋಬೇಕು, ದೊಡ್ಡದು ಹೋಗ್ಬೇಕು ಅಂತ ಏನಿಲ್ಲ, ಕೈಲಿ ಕೊಡೋಕ್ಕೆ ದೊಡ್ಡ ಮನಸ್ಸಿರ್ಬೇಕು ಅಷ್ಟೇ. ತಂಗಿ ದೊಡ್ಡ ಕೆಲಸ ಮಾಡ್ತಾಳೆ, ಒಂದ್ಸಲ ತಂಗಿ ಪಕ್ಕ ನಿಂತ್ಕೊಂತೀನಿ, ಯಾರನ್ನ ಬ್ಯಾಡ್ ಮಿಸ್ ಮಾಡಿಬಿಡಿ, ತಂಗಿ ಹೇಳು ಆಗ್ಬೋದಾ? ಒಂದ್ಸಲ ಜೋರಾಗಿ ಒಂದ್ಸಲ ನನ್ನ ತಂಗಿ ಹೊಸ ಗ್ಲಾಸ್ ಹಾಕಿ ಅಲ್ವಾ?